ಆತಂಕ ಇಲ್ಲ. ಆತಂಕದ ಪ್ರಶ್ನೆಯೇ ಇಲ್ಲ. ಅದಮ್ಯ ಆತ್ಮವಿಶ್ವಾಸ ಇದೆ. ಸರ್, ನಿಮಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ಓಕೆನಾ? ಕಾರ್ಯಕರ್ತರನ್ನು ಗುರುತಿಸಿ ಟಿಕೆಟನ್ನು ಕೊಡ್ತಕ್ಕಂಥದ್ದು ಬಿಜೆಪಿ ಅನ್ನೋ ಮಾತು ಕುರಿಸಕ್ಕೆ ಏನು ಹೇಳ್ತೀರಾ? ಖಂಡಿತ ಬಿಜೆಪಿ ಅಂದರೆ ಕಾರ್ಯಕರ್ತರ ಪಕ್ಷ, ಸಾಮಾಜಿಕ ನ್ಯಾಯವನ್ನು ಹೇಳುವುದಲ್ಲ ಮಾಡಿ ತೋರಿಸುವ ಪಕ್ಷ. ಅದಕ್ಕೆ ನಾನೇ ಉದಾಹರಣೆ. ಇನ್ನೊಂದು ವಿಚಾರ ಸರ್, ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಯತ್ನಾಳ್ ಅವರು ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ರು ಸಹ ನನ್ನ ಮತ ನನ್ನ ಬಿಜೆಪಿ ಅಭ್ಯರ್ಥಿಗಳಿಗೆ ಮಾತ್ರ, ನಾನು ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ನಾಯಕ, ನಾನು ಉಚ್ಚಾಟನೆ ಆದರೂ ಬಿಜೆಪಿಯವರಿಗೆ ಮತ ಹಾಕೋದು ಅವ್ರು ಹೇಳಿದ್ದಾರೆ. ಬಿಜೆಪಿಗೆ ಮತ ಹಾಕೋದಾದರೆ ಅದನ್ನು ಸ್ವಾಗತ ಮಾಡಬೇಕಲ್ಲ. ಇನ್ನೊಂದು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ, ಕಾಂಗ್ರೆಸ್ಸಿಗೆ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಿದೆ, ಈ ಕಡೆ JDS ಸಹ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಇಲ್ಲಿ JDS ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆಯಾ ಸರ್ ನಿಮಗೆ? ಆತ್ಮವಿಶ್ವಾಸದಿಂದ ನಿಂತಿದ್ದಾರೆ, ಗೆಲ್ಲಲಿ ಅಂತ ಹಾರೈಸ್ತೀನಿ. ಈಗಾಗಲೇ ಅವರು ರೆಸಾರ್ಟ್ ರಾಜಕೀಯವನ್ನು ಸಹ ಮಾಡಿದ್ದಾರೆ ಕಾಂಗ್ರೆಸ್ನವರು, ಮತಗಳು ಎಲ್ಲೂ ಹೋಗಬಾರ್ದು ಅಂತ. ಅವರು ನಮ್ಮ 5ನೇ ಅಭ್ಯರ್ಥಿ ಗೆದ್ದೇ ಗೆಲ್ತಂತ ಸಾಕಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಸಾಧ್ಯ ಅಂತ? ಕಾಂಗ್ರೆಸ್ ಅಂದರೆ ರೆಸಾರ್ಟ್ ಸಂಸ್ಕೃತಿ ಪಕ್ಷ, ಅದರಿಂದ ಸಂಸ್ಕೃತಿ ಮಾಡಿದ್ದಾರೆ. ಅವ್ರದ್ದೇ ಆದ ತಂತ್ರಗಳನ್ನು ಕುತಂತ್ರಗಳನ್ನ ಮಾಡ್ತಾರೆ. ಏನಾಗುತ್ತೆ ನಾನು ಹೇಳಕ್ಕೆ. ಇದಿಷ್ಟು ರಘು ಕಟೀಲ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.